ಲೋಕಸಭಾ ಲೆಕ್ಕಾಚಾರ ಸುಮಲತಾ ಅವರು ಬಂದು ಇಲ್ಲಿ ಏನೋ ಕೆಲಸ ಕಾರ್ಯಗಳು ಮಾಡ್ತಾ ಇಲ್ಲ. ಸುಮಲತನ್ಗೆ ಓಟೇ ಕೊಡಲ್ಲ. ಹೋದ್ಸಲಿ ಅರ್ಧನೂ ತಗೊಳಲ್ಲ. ಈ ಸಲ ಅವರು ಯಾವುದೇ ಇದ್ರು ನಾವು ಬಿಜೆಪಿಗೆ ಹಾಕೋದು ಓಟು. ಸುಮಲತಂಗೆ ಹಾಕ್ತೀವಿ. ಪಕ್ಷೇತರ ನಿಂತ್ಕೊತೀನಿ ಅಂತ ಹೇಳ್ತಾರಲ್ಲ, ಅದು ಅರ್ಧ ಓಟ್ ತಗೊಂಡು ನೀವು ಹೇಳ್ದಂಗೆ ಕೇಳ್ತೀನಿ. ಸುಮಲತಾ ತಾನು ಏನ್ ಮಾಡಿದ್ರು, ನಾವು ಓಟ್ ಹಾಕ್ತೋ 10 ರೂಪಾಯಿ ಅರ್ಧ ಕಾಫಿನ ಇಸ್ಕ್ರ ಕುಡಿಲಿಲ್ಲ. ಮೈತ್ರಿ ಕ್ಯಾಂಡಿಡೇಟ್ ಏನಿದೆ 100 ಗೆದ್ದೆ ಗೆಲ್ಲುತ್ತೆ. ಬಿಜೆಪಿ JDS ಆಡ್ಕೊಂಡು ಕಾಂಗ್ರೆಸ್ ಗೆಲ್ತದೆ. ಸಿದ್ದರಾಮಯ್ಯ DK ಶಿವಕುಮಾರ್ ಮಾಡ್ತಾ ಇರ್ತಕ್ಕಂಥ ಕೆಲಸನೇ ಅದು. ಜಾತಿನ ಎತ್ಕೊಡ್ತಾವ್ರೆ. ವೆರಿ ಡೇಂಜರ್ ಫೆಲೋ. 7ರಲ್ಲಿ ಸರ್ ಈಗ 6 ಕಾಂಗ್ರೆಸ್ 1 JDS ಬಂದಿರೋದು, ಬಿಜೆಪಿ ಒಂದು ಬಂದಿಲ್ಲ. ಇಲ್ಲಿ ಪುಕ್ಷಟೆ ಬಸ್ಸು ಅಂತ ಅವಶ್ಯಕತೆ ಇರೋರು ಕೊಡ್ಬೇಕು. ಎಲ್ಲರೂ ಅವಶ್ಯಕತೆ ಇರೋರಿಗೆ ಇಲ್ಲದವ್ರಿಗೆಲ್ಲ ಕೊಟ್ಟಿದ್ದೀರಿ. ಇಲ್ಲಿ ಏನ್ ಸರ್ ಬಿಜೆಪಿ ಅವ್ರ ತಾನೇ ಏನ್ ಬಂದು ಏನ್ ಮಾಡೋರು ಸರ್? ಈ ಹಾಸ್ಪಿಟ್ಲಿಗೆ ಒಂದು 5 ಸ್ಕ್ಯಾನಿಂಗ್ ಇತ್ತು ಅಂತಂದ್ರೆ ಬಡವರು ಅಲ್ಲಿ ಹೋಗಿ ತೋರಿಸ್ಕೊಳ್ಳಲ್ರ. ಇಂಡಿಯಾ ಪಾಲಿಟಿಕ್ಸ್ ಅಂದರೆ ಮಂಡ್ಯ ಪಾಲಿಟಿಕ್ಸು. ಮಂಡ್ಯದವ್ರ ರಾಜಕೀಯ ಒಂಥರ ರಕ್ತದಲ್ಲೇ ಬಂದ್ಬಿಟ್ಟಿರುತ್ತೆ. ಸುಮಲತಾ ಅವ್ರು ಇಲ್ಲಿ ಸಂಸದರು. ಈಗ ಮತ್ತೆ ಲೋಕಸಭಾ ಚುನಾವಣೆ ಬರ್ತಾ ಇದೆ. ಶಾಸಕರು ಮಂಡ್ಯ ಸಿಟಿಲಿ ಗಾಣಿಗ ರವಿ ಕಾಂಗ್ರೆಸ್ನವರು, ಸಂಸದರು ಅಂತ ಬಂದಾಗ ಸುಮಲತಾ ಅವರು. ಬಟ್ BJP JDS ಮೈತ್ರಿ ಈಗ ಮಂಡ್ಯ ಸಿಟಿಯ ಸರ್ಕಲ್ ಹೆಸರೇನಂದರೆ ನಂದಾ ಸರ್ಕಲ್ನಲ್ಲಿದ್ದೀವಿ. ಇಲ್ಲಿನ ಜನ ಏನು ಹೇಳ್ತಾರೆ, ಎಸ್ಪೆಷಲಿ ಆಟೋ ಡ್ರೈವರ್ಗಳು, ಯಾರು ಸರ್ಕಾರ ಬರಲಿ ಯಾವ ಸರ್ಕಾರ ಹೋಗಲಿ ಅವ್ರು ದುಡಿದ್ರೆ ಅವ್ರ ಜೀವನ. ಅವ್ರೇನಂತಾರೆ ಕೇಳೋಣ. ಸರ್ ನಿಮ್ಮ ಹೆಸರು? ಶಿವರುದ್ರ ಅಂತ ಸರ್. ಶಿವರುದ್ರ ಅವ್ರೆ, ಏನಿದೆ ಸರ್ ಮಂಡ್ಯ ಲೋಕಸಭೆ ಲೆಕ್ಕಾಚಾರ? ಲೋಕಸಭಾ ಲೆಕ್ಕಾಚಾರ ಏನಿದೆ ಅಂದರೆ ಈಗ ಮಂಡ್ಯದಲ್ಲಿ ಈಗ ಸರಿಯಾಗಿ ಸುಮಲತಾ ಅವರು ಬಂದು ಇಲ್ಲಿ ಏನೋ ಕೆಲಸ ಕಾರ್ಯಗಳು ಮಾಡ್ತಾ ಇಲ್ಲ. ಅದರಿಂದ ಈಗ ಯಾವುದು ಏನು ಅಂತ ಈಗ ಹೇಳೋಕ್ಕಾಯ್ತಾ ಇಲ್ಲ. ಈ ಪೊಸಿಷನಲ್ಲಿ ಈಗ ಯಾರು ನಿಂತ್ಕೋಬೇಕು, ಹಿಂಗೆ ಮಾಡಬೇಕು ಅನ್ನೋದು ಇನ್ನೂ ಡಿಸೈಡ್ ಆಯ್ತಾ ಇಲ್ಲ. ಅಲ್ಲಿ ಇವರು ಪ್ರಯತ್ನ ಮಾಡ್ತಾವ್ರೆ, ಇವ್ರಿಗೆ ಟಿಕೆಟ್ ಸಿಗ್ತಾ ಇಲ್ಲ, ನಡೆಸ್ತಾ ಇದ್ದಾರೆ. ಈಗ ಯಾವುದು ಅಂತ ಹೇಳೋಕ್ಕಾಗಲ್ಲ. ಇದರಲ್ಲಿ ಕುಮಾರಸ್ವಾಮಿ ಅವರು ಇದ್ದಾರೆ, ಈತಗೆ ಇವಳು ಸ್ಟಾರ್ ಚಂದ್ರು ಇದ್ದಾರೆ. ಅದರಿಂದ ಇಲ್ಲಿ ಯಾರು ಸಿಗುತ್ತೆ ಟಿಕೆಟ್ ಅಂತ ನೋಡ್ಬೇಕು ಸರ್. ಒಟ್ಟಲ್ಲಿ ನಿಮ್ಮ ಇಚ್ಛೆ ಏನೋ ಮೈತ್ರಿನಾ ಅಥವಾ ಕಾಂಗ್ರೆಸ್? ಸರ್ ನಮ್ಗೆ ಯಾವುದಾದ್ರೂ ಸರಿಯೇ BJP ಓಟ್ ಹಾಕ್ತಾರೆ. ಮೈತ್ರಿ ಸರ್, ಈಗ ಒಂದು ವೇಳೆ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಆಯಿತು ಮೈತ್ರಿಯಿಂದ ಅನ್ಕೊಳ್ಳೋಣ, ಆಯ್ತಾ? ಸುಮಲತಾ ಅವರು ಮತ್ತೆ ಅಖಾಡದಲ್ಲಿ ಇದ್ದೇ ಇರ್ತೀನಿ ಅಂತ ಹೇಳವ್ರೆ. ಹಿಂಗಾಗ್ಬಿಟ್ರೆ ಇದು ಕಾಂಗ್ರೆಸ್ಸಿಗೆ ಪ್ಲಸ್ ಆಗಲ್ವಾ ಸರ್? ಹಿಂಗಾದ್ರೆ ನಾವು ಯಾವುದೇ ಇದ್ರೂ ನಾವು BJPಗೆ ಹಾಕೋದು ಓಟು. ಮೈತ್ರಿ ಮಾಡ್ಕೊಳ್ಳಿ, ಕುಮಾರಸ್ವಾಮಿ ಅವ್ರು ನಿಂತ್ಕೊಂಡ್ರೆ ಕುಮಾರಸ್ವಾಮಿಗೆ ಹಾಕ್ತೀವಿ, ಸುಮಲತಾ ನಿಂತ್ಕೊಂಡ್ರೆ ಸುಮಲತಾಂಗೆ ಹಾಕ್ತೀವಿ. ಬಟ್ ಈ ಸಲ ಯಾಕೆ ಇಲ್ಲಿ ಕಾಂಗ್ರೆಸ್ ಗೆಲ್ಲಿಸ್ಬಿಟ್ರಿ? ಈ ಸರಿ ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ಎಲ್ಲ ಈಗ ಉಚಿತ ಹೇಳಿದ್ರು, ಅದರಿಂದ ಗೆಲ್ಲಿಸ್ಬಿಟ್ರು ಸರ್. ಎಲ್ಲ ಫ್ರೀ ಕೊಡ್ತೀವಿ, ಅಕ್ಕಿ ಕೊಡ್ತೀವಿ, 10 kg ಅಕ್ಕಿ ಕೊಡ್ತೀವಿ ಅಂದರು. ಮತ್ತು ಈಗ 2000 ದುಡ್ಡು ಕೊಡ್ತೀವಿ ಅಂದರು. ಅದರಿಂದ ಎಲ್ಲ ಜನಬಿದ್ದು ಮರೆ ಅಂತ ಎಲ್ಲ ಒಂದು ಈಗ ಹಾಕಿದ್ರು. ಮಾತಾಡ್ತೀನಿ ಇಲ್ಲೇ ರೀ. ಸರ್ ನಿಮ್ಮ ಹೆಸರು? ಪ್ರಶಾಂತ್ ಅಂದ್ಬಿಟ್ಟು. ಪ್ರಶಾಂತ್ ಅವ್ರೆ, ಹೆಂಗಿದೆ ಆಟೋ ಜೀವನ? ಏನು ಪರವಾಗಿಲ್ಲ. ಗ್ಯಾರಂಟಿಯಿಂದ ಬಿಸ್ನೆಸ್ ಕಡಿಮೆನಾ ಜಾಸ್ತಿನಾ? ಲಾಸ್ ಆಗಿದೆ. ಫ್ರೀ ಮಾಡೋದ್ರಿಂದ ನಮಗೆ ಲಾಸ್ ಆಗಿದೆ ಹೊರತು ನಮಗೆ ಅದರಿಂದ ಏನು ಇದಾಗಿಲ್ಲ. ಏನಿದೆ ಸರ್ ಮಂಡ್ಯ ಲೋಕಸಭೆಯಲ್ಲಿ ಈಗ ಅಲ್ಲಿ ಸುಮಲತಾ ಅವರು ಇದ್ರು. ಈಗ ಅವ್ರು ನಿಂತ್ಕೊಂಡ್ರು ಯಾವುದೇ ಕಾರಣಕ್ಕೂ ಬರಲ್ಲ. ತುಂಬ ಕಷ್ಟ. ಇಲ್ಲಿ ನಡೀತಾ ಇಲ್ಲ ಅವ್ರದ್ದು, ಏನು ನಡೀತಾ ಇಲ್ಲ ಅವ್ರದ್ದು. ಅದರಿಂದ ಈಗ ಮೈತ್ರಿ ಇರೋದ್ರಿಂದ BJP ಬರೋ ಮೂಮೆಂಟ್ ಜಾಸ್ತಿ. ಈಗ ಮೈತ್ರಿಯಿಂದ ಮತ್ತೆ ಸುಮಲತಾ ಅವರಿಗೆ ಟಿಕೆಟ್ ಕೊಟ್ಬಿಟ್ರೆ ಏನು ಮಾಡ್ತೀರಾ? ಮೈತ್ರಿಯಿಂದ ಕೊಟ್ಟರೆ ಅವ್ರಿಗೆ ಹಾಕ್ತೀವಿ. ಮೋದಿ ಮುಖ ನೋಡ್ಕೊಂಡು ನಾವು ಮಾಡಬೇಕು. ಈಗ ಅವ್ರ ಮುಖ ನೋಡ್ಕೊಂಡು ಏನು ಮಾಡಲ್ಲ. ಕಳೆದ 5 ವರ್ಷದಲ್ಲಿ ಏನು ಇಲ್ಲ ಅಂಥದ್ದೇ ಏನು ಮಾಡಿಲ್ಲ ಅವರು. ಕುಮಾರಸ್ವಾಮಿ ಅವರು ತುಂಬ ಡಿಮ್ಯಾಂಡ್ ಇಡ್ತಿದ್ದಾರೆ, ನಮಗೆ ಬೇಕು ಟಿಕೆಟ್ ಮೈತ್ರಿಯಿಂದ ಅಂತ. ಅಂದರೆ ಅವರು ಅವಾಗಿಂದ JDS ಇಲ್ಲಿ ಭದ್ರಕೋಟೆ ಇರೋದ್ರಿಂದ ಅವರು ಅದಕ್ಕೆ ನಮಗೆ ಬೇಕು ಅಂತ ಅವರು ಇದು ಮಾಡ್ತಾ ಇರೋದು. ಒಟ್ಟಿನಲ್ಲಿ ಮೋದಿ ಅಲೆ ಬಿಟ್ರೆ ಇಲ್ಲಿ ಯಾರು ಬೇರೆ ಹಾಕಲ್ಲ. ಎಲ್ರೂ ಮಾತಾಡ್ತೀನಿ, ಹೋಗ್ಬೇಡಿ. ಸರ್ ನಿಮ್ಮ ಹೆಸರು? ಸರ್ ರಾಮಲಿಂಗ ಅಂತ ನಮ್ಮ ಹೆಸರು. ಏನು ಮಾಡೋದು ನೀವು? ಸರ್ ನಮ್ಮದು ಓನಾಗಿ ನಮ್ಮ ಚಾಗಿ ಸೆಂಟ್ರು. ಸರ್ ಏನಿದೆ ಸರ್ ಮಂಡ್ಯ ಲೋಕಸಭೆ ಲೆಕ್ಕಾಚಾರ? ಸರ್ ಮಂಡ್ಯ ಲೋಕಸಭೆ ಲೆಕ್ಕಾಚಾರ ಏನಂದರೆ, ಈ ಸರಿ ಇವತ್ತೇನು ಮರ್ಜಾಗವ್ರೆ JDS BJP ಎರಡೂ ಸೇರಿ ಖಂಡಿತವಾಗ್ಲೂ ಅವ್ರು ಕೊಟ್ಟರೆ ಟಿಕೆಟು ವಿನ್ ಆಗುತ್ತೆ. ಯಾರಿಗೆ ಕೊಟ್ಟರು ಅಂತೇನಿಲ್ಲ ಈ ಬಿಲ್ಲಿ. ಯಾಕೆಂದರೆ ಇಲ್ಲ JDS ಅಲ್ಲಿ ಕೊಡಬೇಕು, ಇಲ್ಲ BJP ಕೊಡಬೇಕಷ್ಟೇ. ಅಲ್ಲ, ಈಗ ಒಂದು ಸುಮಲತಾ ಅವರಿಗೆ ಕೊಡಬೇಕಿಲ್ಲ ಕುಮಾರಸ್ವಾಮಿ ಅವರಿಗೆ ಕೊಡಬೇಕು? ಇಲ್ಲ ಸುಮಲತಾ ಅವರು ಅಂತಂದರೆ ಆ್ಯಕ್ಚುಲಿ ಪಕ್ಷೇತರಲ್ಲಿ ಹೋಗಿದ್ರು. ಅವರು ಕಾಂಗ್ರೆಸ್ಗೂ ಸಹ ಹೋಗೋ ಪ್ರಯತ್ನ ಮಾಡಿದ್ರು, ಆಗ ಅವಕಾಶ ಸಿಕ್ಕಿಲ್ಲ. ಈಗ ಆಲ್ರೆಡಿ ನಾವು BJP ಉಳ್ಕೊತೀವಿ ಅಂತ ಹೇಳ್ತಾವ್ರೆ. ಅದಲ್ಲ ಮುಖ್ಯ. ಜೊತೆಗೆ ಅಂಥ ಸರ್ವಿಸ್ ಆಗಲಿಲ್ಲ ಈ ಸರಿ, ಕೆಲಸ ಇರಲಿಲ್ಲ ಅವ್ರ ಕಡೆಯಿಂದ. ಯಾಕೆಂದರೆ ಇವ್ರು ಏನಾರು ಹೇಳ್ಬೋದು, ಇವ್ರು ನಾನು ಮಾಡಾಕೊಡಿ ಏನು ಮಾಡಿರೋದನ್ನು ಹೇಳ್ಬೇಕಲ್ವಾ. ಇಟ್ಟು ತೆಗೆದಿಟ್ಟು ಜನಕ್ಕೆ ಗೊತ್ತಾಗಿದ್ರೆ ಓಟ್ ಹಾಕ್ತಾರೆ. ಈಗ ಯಾಕೆ ಇಷ್ಟೊಂದು ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅವರು, ನನಗೆ ಬೇಕೇ ಬೇಕು. ಬಟ್ ನಮ್ಮ ಮುಖ್ಯ ಏನಪ್ಪ ಅಂದರೆ, ಬೇಜಾರು ಮಾಡ್ಕೋಬೇಡಿ, ಇಲ್ಲಿ ಗೆಲ್ಲುವಂಥ ಕ್ಯಾಂಡಿಡೇಟ್ ಕೊಡಲಿಲ್ಲ ಅಂತಂದರೆ ಈಗ ಏನಾಗುತ್ತೆ, ಇದನ್ನು ಎನ್ಕ್ಯಾಶ್ ಮಾಡ್ಕೊಳ್ಳುತ್ತೆ ಕಾಂಗ್ರೆಸ್ಸು. ಹಾಗಾಗಿ ಈಗ
ಈಗ ಸುಮಲತಾ ಅವ್ರು ಹೇಳ್ತಾರೆ, ನಾನು ರಾಜಕೀಯ ಬಿಡ್ತೀನಿ, ಮಂಡ್ಯ ಬಿಡಲ್ಲ, ನಾನು ಮಂಡ್ಯ ಸೊಸೆ, ಮಂಡ್ಯ ಅದ್ ಬಿಡಿ, ಅವ್ರ ಇಷ್ಟ, ಅವ್ರ ವೈಯಕ್ತಿಕ ವಿಚಾರ ಹೇಳ್ಕತ್ತಾರೆ, ಬಿಟ್ಬಿಟ್ಟು ಹೋದ್ರೆ ಹೋಗ್ಲಿ ಬಿಡಿ. ಮೈತ್ರಿ ಕೊಡ್ಲಿಲ್ಲ ಅಂದ್ರೆ ಆ ಕಡೆದಲ್ಲಿ ನಿಂತ್ಕೊಳ್ಳಿ ಬಿಡಿ, ನಿಂತರೂ ಸಹ ನಿಜವಾಗ್ಲೂ ಹೇಳ್ತೀನಿ ಕೇಳ್ಕೊಳ್ಳಿ, ಮೈತ್ರಿ ಕ್ಯಾಂಡಿಡೇಟ್ ಏನಿದೆ 100ಕ್ಕೆ 100 ಗೆದ್ದೇ ಗೆಲ್ಲುತ್ತೆ, ಡೌಟೇ ಬೇಡಿ, ಗೆದ್ದೇ ಗೆಲ್ತದೆ, ಅದ್ರ ಬಗ್ಗೆ ಏನಿಲ್ಲ. ಯಾಕೆಂದ್ರೆ ಇವ್ರು ಯಾರು ಬೇಕಾದ್ರೆ ನಾವು ಬೇರೆ ಬೇರೆ ಪಾರ್ಟಿಯವ್ರು ಹೇಳ್ಬೋದು ನಾವು ಗೆದ್ಬಿಟ್ಟು ಗೆಲ್ಲಲ್ಲ. 100ಕ್ಕೆ 100 ಮೈತ್ರಿ ಕ್ಯಾಂಡಿಡೇಟು ನೀವು ಯಾರೇ ಆಗಲಿ ಗೆಲ್ತಾರೆ. ಅದರಲ್ಲೂ ಕುಮಾರಸ್ವಾಮಿ ಅವ್ರು ಕೊಟ್ರಂತೂ ಇನ್ನೂ ಒಳ್ಳೆಯದೇ, ಅಥವಾ ಒಳ್ಳೆ ನೋಟೆಡ್ ಪರ್ಸನ್ ಕೊಟ್ರಂತೂ ಒಳ್ಳೆಯದು. ಯಾಕೆ ಈಸಿಯಾಗಿ ಗೆಲ್ಲುವಂಥ ಚಾನ್ಸಸ್ ಆಗಬೇಕಷ್ಟೇ. ನಾನು ಆ್ಯಕ್ಚುಲಿ BJP ಇದರಲ್ಲೇ ಓಡಾಡೋದು, ಆದರೂ ಸಹ ಹೇಳ್ತಾ ಇದ್ದೀನಿ, ಗೆಲ್ಲುವಂಥದ್ದು ಆಗಬೇಕಷ್ಟೇ. ಮೋದಿಯವ್ರು ಕೈ ಬಲಪಡಿಸುವಂಥವ್ರು ಆಗಬೇಕು ಹೊರತು ಸುಮ್ಮನೆ ಇಲ್ಲಿ ರಾಜಕಾರಣ ಮಾಡುವಂಥದ್ದು ಅದಲ್ಲ, ಅದಾಗಬಾರ್ದು. ನಾನು ನಿಂತ್ಕೊಳ್ತೀನಿ ಅಂತಂದರೆ ಟಿಕೆಟ್ ಕೊಡೋದಿಲ್ಲ ಅನ್ನೋ ಭಯ ಆಯ್ತು, ಅದಕ್ಕೆ ನಿಂತ್ಕೊತೀನಿ. ನಾನು ನಿಂತ್ಕೊತೀನಿ, ಎದುರಿಸ್ತವ್ರೆ, ನಿಂತ್ಕೊಳ್ಳಿ ಬಿಡಿ. ಇದು ಬ್ಲ್ಯಾಕ್ ಮೇಲ್ ತಂತ್ರ ಮಾಡ್ತಾ ಇರ್ತಕ್ಕಂಥದ್ದು ಮೇಡಮ್ ಅವರು, ಹಂಗಾಗಷ್ಟೇ. ಹಾಂ, 100ಕ್ಕೆ 100 ಲಾಸ್ಟ್ ಟೈಮ್ ತಗೊಂಡಿದ್ರಲ್ಲ, ಅದು ಅರ್ಧ ಓಟ್ ತಗೊಳ್ಳಿ ನಿಂತ್ಕೊಂಡು. ಪಕ್ಷೇತರು ನಿಂತ್ಕೊತೀನಿ ಅಂತ ಹೇಳ್ತಾರಲ್ಲ, ಅದು ಅರ್ಧ ಓಟ್ ತಗೊಂಡ್ಬಿಟ್ಟು ನೀವು ಹೇಳ್ದಂಗೆ ಕೇಳ್ತೀನಿ. ಏನು ತಮಾಷೆ ಆಡ್ಸೋದು. ವಿರೋಧಿ ಅಲ್ಲೇ ಅಂತಲ್ಲ, ಅವರು ಸರ್ವಿಸ್ ಮಾಡಿಲ್ಲ ಸರ್, ಸರ್ವಿಸ್ ಮಾಡಿಲ್ಲ. ಅವ್ರು ಏನಾಗುತ್ತೆ ಅಂದರೆ ಅವ್ರ ಹಿಂದೆಗಡೆ 1-2-3 ಜನ ಅವರಷ್ಟೇ, ಇನ್ಯಾರು ಸಾಮಾನ್ಯ ಜನರ ಹತ್ರ ಅವ್ರು ಹೋಗಲ್ಲ. ಸಾಮಾನ್ಯರು ಸಹ ಅವ್ರು ಮಾತಾಡ್ಸಲ್ಲ, ಬರ್ತಾರೆ, ಅವ್ರು ಯಾರೋ 1-2 ಸೇರ್ಕೊತಾರೆ, ಅವ್ರು ಹೇಳ್ದಂಗೆ ಕೇಳ್ಕೊಂಡು ಹೋಯ್ತಾರೆ ಅಷ್ಟೇ. ಹಾಗಾಗಿ ಅಷ್ಟು ಹೇಳ್ಬೋದು. 100ಕ್ಕೆ 100 ಕುಮಾರಸ್ವಾಮಿ ಅವರು ಅಥವಾ ಒಳ್ಳೆ, ಈಗ ಅವ್ರೇನು ತೀರ್ಮಾನ ಮಾಡಿದ್ದಾರೆ, ಒಳ್ಳೆಯವ್ರು ಕೊಡಬೇಕು, ಯಾರು ಪರವಾಗಿಲ್ಲ ಅಂತ ಇರ್ತಾರಲ್ಲ, ಖಂಡಿತವಾಗ್ಲೂ ಗೆಲ್ತಾರೆ. ನಮಗೊಂದು ಏಕೆ ಒಂದು ಸೀಟು ಲೆಕ್ಕ ಅಲ್ವಾ ಈಗ, ಹಾಗಾಗಿ ಕೊಟ್ಟರೆ ಒಳ್ಳೇದು, ಗೆಲ್ತಾರೆ. ಬಿಜೆಪಿ ಲೆಕ್ಕಾಚಾರ ಅಥವಾ ಮೈತ್ರಿ ಲೆಕ್ಕಾಚಾರ ನಿಮ್ಮ ಪ್ರಕಾರ? ಸರ್ 28ರಲ್ಲಿ 1-2 ಏನೋ ಮಿಸ್ ಆದರೆ ಹೌದಾ? ಹಾಂ, ಮ್ಯಾಕ್ಸಿಮಮ್ ಬರ್ತದೆ. 25 ಮೈತ್ರಿನೇ ಹೊಡಿತ ಸರ್, ಹೊಡಿತದೆ ಸರ್. ಅವ್ರು ಅನ್ಕೊಂಡಿದ್ದಾರೆ ಕರೆಕ್ಟ್. ಅವ್ರು ಏನು ಅನ್ಕೊಬಿಟ್ಟಾರೆ ಅಂದರೆ, ನಾವು ಎಲ್ಲ ಗಿಫ್ಟ್ಗಳು ಕೊಟ್ಬಿಟ್ಟಿದ್ದೀವಿ, ಹಾಕ್ಬಿಡ್ತಾರೆ ಜನ ಅಂತ. ಜಾತಿನ ಇವತ್ತು ಊಟಾಕ್ತಾ ಇರೋರು ಅವರು. ಇವತ್ತು ಜಾತಿ ಬೇಡ ಅಂತಂತಂದ್ರೆ 10,000 ಕೋಟಿ ನಾವು ಮುಸಲ್ಮಾನರು ಕೊಡ್ತೀವಿ ಅಂತ ಹೇಳ್ತಾರೆ. ಹಿಂದೂಗಳು ಓಟ್ ಹಾಕಿಲ್ವಾ, ಯಾಕೆ ಅವರು ದುಡ್ಡು ಕೊಡಬಾರ್ದು, ಯಾಕೆ ಕೊಡಲ್ಲ? ಎಲ್ಲ ಪ್ರತಿಯೊಂದೂ ಇದು ಮಸೀದಿ ಕೊಡ್ತೀವಿ ಅಂತ ಹೇಳ್ತಾರೆ, ಪ್ರತಿಯೊಂದೂ ಅವ್ರು ಕೊಡ್ತೀವಿ ಅಂತ ಹೇಳ್ತಾರೆ. ನಮ್ಮ ಏನು ಹಿಂದೂಗಳು ಹಂಗಾರೆ ನಾವು ಹಿಂದೂ ರಾಷ್ಟ್ರದಲ್ಲಿ ಇದ್ಕೊಂಡು, ನಮ್ಮ ರಾಷ್ಟ್ರದಲ್ಲಿ ನಾವು ಇದ್ಕೊಂಡು, ಈ ಸಿದ್ದರಾಮಯ್ಯ ಆ್ಯಕ್ಚುಲಿ DK ಶಿವಕುಮಾರ್ ಮಾಡ್ತಾ ಇರ್ತಕ್ಕಂಥ ಕೆಲಸನೇ ಅದು. ಮೊದಲು ಫಸ್ಟ್ ಏನು ಮಾಡ್ತಾ ಇದ್ದಾರೆ ಇವರು, ಜಾತಿನ ಎತ್ಕೊಡ್ತಾವ್ರೆ. ಯಾಕೆ ಅಂದರೆ, ಜಾತಿ ಯಾಕೆ ಎತ್ಕೊಡ್ತಾವ್ರೆ, ಓಟ್ ಬೇಕು. ಹಿಂದೆ ನೋಡಿ ಒಂದು ಹೇಳ್ತೀನಿ, ಬ್ರಿಟಿಷ್ನವರು ಸಹ ನಮ್ಮ ಹೊಡೆದಾಳಿದ್ರು, ಹೊಡೆದಾಳಿ ನಮ್ಮನ್ನು. ಯಾಕೆಂದರೆ ಮುಸಲ್ಮಾನರು ಹಿಂದೂನ ಎತ್ಕಟ್ಟಿ ರಾಜ್ಯಭಾರ ಮಾಡಿದ್ರು. ಇವತ್ತು ಇವ್ರೇನು ಮಾಡ್ತಾರೆ ಅಂದರೆ, ಇವರು ಅದೇ ಕೆಲಸ ಮಾಡ್ತಾರೆ. ಇವರು ಅಹಿಂದ ಅನ್ನುವಂಥದ್ದನ್ನು ಎತ್ಕಟ್ಟಿದ್ರು, ಅದಾಗಲಿಲ್ಲ. ಆಮೇಲೆ ಲಿಂಗಾಯತರನ್ನ ಎತ್ಕಟ್ಟಿದ್ರು, ಅದು ಹೊಡಿಕಲಿಲ್ಲ. ಈಗೇನಾಗ್ತಾಯಿದೆ, ಮುಸಲ್ಮಾನರು ಎತ್ಕಟ್ಟವ್ರೆ ಸಿದ್ದರಾಮಯ್ಯವರು. ಎತ್ಕಟ್ಟೋದು ಏನಾರ ಮಾಡಿ ಓಟ್ ಬ್ಯಾಂಕ್ ಬೇಕಷ್ಟೇ. ಸಿದ್ದರಾಮಯ್ಯವರ ಪ್ಲಾನೇ ಅದು. ಅವತ್ತು ಹಿಂದೆ ಇಂಗ್ಲೀಷ್ನರಿದ್ದರು, ಇವತ್ತು ಸಿದ್ದರಾಮಯ್ಯ ಇದ್ದಾರೆ, ಅದೇ ಕೆಲಸ. ಅವ್ರು ಏನು ಮಾಡ್ತಾರೆ ಅದೇ. ವೆರಿ ಡೇಂಜರ್ ಫೆಲೋ. ಏಕೆಂದರೆ ರಾಷ್ಟ್ರಕ್ಕೆ ನೋಡಿ, ನಮ್ಮ ರಾಜ್ಯಕ್ಕೆ ಒಳ್ಳೇದಾಗಬೇಕೆ ಹೊರತು ಈ ಥರದ ರಾಜಕಾರಣ ಮಾಡಬಾರ್ದು. ಅವ್ರ ಅಧಿಕಾರಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು ಸರ್, ಇದು ಅಧಿಕಾರಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥದ್ದು. ಆದರೆ ಇದು ಡೆವಲಪ್ಮೆಂಟ್ ಅಲ್ಲ, ಇದು ಖಂಡಿತವಾಗ್ಲೂ ಡೆವಲಪ್ಮೆಂಟಲ್ಲಿ. ಎಲ್ಲ ರಸ್ತೆಗಳೆಲ್ಲ ಗುಂಡಿ ಬೀಳ್ತಾವ್ರಿ. ಯಾವುದಾದ್ರು ಒಂದೇ ಒಂದು ನೋಡಿ ಹೋಗ್ತೇವೆ, ಅದನ್ನು ತೋರಿಸಿ, ಅದು ರಸ್ತೆಗಳು ತೋರಿಸಿ ಗೊತ್ತಾಗುತ್ತೆ ಜನಗಳಿಗೆ. ಈಗ ಅರ್ಥ ಆಗ್ತದೆ ಪಾಪ ಇವ್ರಿಗೆ. ಇವತ್ತು ಇವರು ಈಗ ಅವ್ನು ಗಿಫ್ಟ್ಗೆ ಬಸ್ಸ ಫ್ರೀ ಬಿಟ್ರು. ಇವತ್ತು ಆಟೋ ಇರ್ತಕ್ಕಂಥ ಎಲ್ಲ ಪಾಪ ಎಲ್ರಿಗೂ ಎಷ್ಟು ತೊಂದರೆ ಆಗಿದೆ ಗೊತ್ತಾ. ಇಲ್ಲಿ ಒಂದೇ ಕಡೆ ನಾನು ಹೇಳಲ್ಲ, ನಾನು ಇದು ಬರೀ ಜಸ್ಟ್ ಇದು ಒಂದೇ ಕಡೆ ಹೇಳಲ್ಲ, ಎಲ್ಲ ಎಂಟೈರ್ ಕರ್ನಾಟಕ. ಆರಾಮಾಗಿ ಅವ್ರ ಜೀವನ ನಡೀತಿತ್ತು. ಅವ್ರ ರೂಟೆಲ್ಲ ಕಿತ್ತಾಕ್ತಾವ್ರು ಇವತ್ತು ಅವರು. ಎಲ್ಲಾದರೂ ಮಾತೆತ್ತು ಪುಕ್ಷಾಟೆ ಬಸ್ಸು ಅಂತ ಹೋಯ್ತಾರೆ. ಪುಕ್ಷಾಟೆ ಬಸ್ಸು ಅಂತ ಅವಶ್ಯಕತೆ ಇರೋರು ಕೊಡಬೇಕು. ಎಲ್ಲರೂ ಅವಶ್ಯಕತೆ ಇರೋರಿಗೆ ಇಲ್ಲದವ್ರಿಗೆಲ್ಲ ಕೊಟ್ಟಿದ್ದೀರಿ. ನೀವು ಹೇಳ್ತೀರಿ ಬೇಡ ಅಂತ ಹೇಳ್ಬಿಡ್ರಿ, ಬೇಡ ಅಂತ ಯಾಕೆ ಹುಚ್ಚು ಬಂದಿದ್ದೆ ಜನಗಳಿಗೆ. ನೀವು ಕೊಡ್ತಾಯಿದ್ದೀರಿ, ಬಟ್ ನಮ್ಮದೇ ಕೊಡ್ತಾ ಇರೋದು. ಆದರೆ ಅಭಿವೃದ್ಧಿ ಮಾಡೋ ಕಡೆ ಮಾಡ್ತಾಯಿಲ್ಲ. ಆಮೇಲೆ ಒಂದು ತಾಲೂಕಿಗೆ ಒಂದು ಇಂಡಸ್ಟ್ರಿಯಲ್ ಕಾರಿಡಾರ್ ಮಾಡಲಿ, ಜನಕ್ಕೆ ಒಂದು ಒಳ್ಳೇದಾಗುತ್ತೆ. ಹೆಂಗೂ ವ್ಯವಸಾಯ ಮುಗಿಸ್ಕೊಂಡು ಉಳ್ಕೊಂಡವರು ವ್ಯವಸಾಯ ಮಾಡ್ತಾರೆ. ಇದನ್ನು ಇಂಡಸ್ಟ್ರಿಯಲ್ಗೆ ಹೋಗಿ ಏನೋ ಒಂದು ಅಷ್ಟು ಸಂಪಾದನೆ ಮಾಡ್ತಾರೆ. ಈ ಕೆಲಸ ಮಾಡಲಿ ಸರ್. ಡೆವಲಪ್ಮೆಂಟ್ ಇಲ್ಲ ಇಲ್ಲಿ. ಇವರು ಬೇಕು, ಅಧಿಕಾರ ಬೇಕು, ಏನು ಗಿಫ್ಟ್ ಬೇಕಾ ತಗೊಳ್ಳಿ ಅಂತ ಹೇಳ್ತಾರೆ. ನಾವೇನಾಗದೆ ದಡ್ಡರಾಗ್ತಾಯಿದ್ದೀವಿ. ಓಟ್ ಬರ್ತಾರೆ. ಈಗ ನಮ್ಮ ನಾರ್ಮಲ್ ಮನುಷ್ಯ ಕಾಮನ್ ಡೈಲಿ 500 ರೂಪಾಯಿ 1000 ರೂಪಾಯಿ ಸಂಪಾದನೆ ಖರ್ಚು ಮಾಡಿರ್ತಾನೆ. ಆ ಓಟ್ ದಿನ 500 ರೂಪಾಯಿ ಕೊಟ್ಟಾಗ ಏನಾಯ್ತು, ಏನೋ ಕೊಟ್ಟ ಅಂತಂದ್ಬಿಟ್ಟು ನಾವೆಲ್ಲ ಹೋಗಿ ಅವ್ನಿಗೆ ಓಟ್ ಹಾಕ್ತವೆ. ಹಾಕಿ ಯಾರು ಕೊಡ್ತಾರೆ ಹಾಕಿ. ಇದು ನಾವೇನಾಗ್ತಾಯಿದೆ ಅಂತಂದರೆ, ಡಿಸೈಡ್ ಮಾಡೋದ್ರಲ್ಲಿ ನಾವು ಎಲ್ಲ ಜನರು ಪ್ರಜ್ಞಾವಂತರು ನಮ್ಮನ್ನು ಎಲ್ಲರೂ ಸೇರಿಸಿ ಹೇಳ್ತಾ ಇರೋದು ತಪ್ಪು ಮಾಡ್ತಾ ಇರೋದು. ಅದೊಂದು ಸ್ವಲ್ಪ ಬದಲಾವಣೆ ಆದ್ರಂತೂ ಖಂಡಿತವಾಗ್ಲೂ ಒಂದು ಒಳ್ಳೆ ಸರ್ಕಾರ ತಂದರೆ, ನಾವು ಈ ಒಬ್ಬರನ್ನ ಬಗ್ಗೆ ನಾನು ಹೇಳಲ್ಲ,
ದುಡ್ಡು ಕೊಡೋ ಅಂಥ ಪ್ರವೃತ್ತಿ ನಿಲ್ಲಬೇಕು, ಫಸ್ಟು ನಿಲ್ಲಬೇಕು, ಮಾರ್ಕಬಾರ್ದು. ನಮ್ಗೆ ಯಾರು ಕೆಲಸ ಮಾಡ್ತಾರೆ ಅಂಥವ್ರಿಗೆ ಆಯ್ಕೆ ಮಾಡಬೇಕು. ಹಂಗಾದ್ರೆ ಮಾತ್ರ ಡೆವಲಪ್ಮೆಂಟ್ಸು. ನೋಡಿ ಸ್ಕೂಲ್ ಮಕ್ಕಳುಗಳಿಗೆ ಒಳ್ಳೆ ಈಗ 50,000 1 ಲಕ್ಷ ಬಡವ್ರ ಮಕ್ಕಳಿಗೆ ಓದಿಸಿ ಒಳ್ಳೆ ಕಡೆ ಅಂತ ಮಾಡಿ ಅವ್ರಿಗೆ ಕೊಡಲಿ ಬಿಡಿ. ಒಂದು ಹಾಸ್ಪಿಟ್ಲು ಇಲ್ಲಿ ಈಗ ಹಾಸ್ಪಿಟ್ಲ್ ಐತಾ ಸರ್, ಒಂದು ಸ್ಕ್ಯಾನಿಂಗ್ ಒಂದೇ ಇಟ್ಟು ಈ ದೊಡ್ಡ ಹಾಸ್ಪಿಟ್ಲಿಗೆ ಆಯಿತಾ, ಈ ಹಾಸ್ಪಿಟ್ಲಿಗೆ ಒಂದು 5 ಸ್ಕ್ಯಾನಿಂಗ್ ಇತ್ತು ಅಂತಂದ್ರೆ ಬಡವರು ಅಲ್ಲಿ ಹೋಗಿ ತೋರಿಸ್ಕೊಳ್ಳಲ್ರ, ಎಲ್ಲ ಆಗಲ್ವಾ? ಅಲ್ಲಿ ಇಲ್ಲದೇ ಇರೋದಕ್ಕೆ ಏನು ಮಾಡ್ತಾರೆ ಪಾಪ, ಹೋಗೋದು ಹೊರಗಡೆ ಹೋಗಿ ದುಡ್ಡೆಲ್ಲ ಕಟ್ಟೋದು. ನೋಡಿ ಹೆಲ್ತು, ಸ್ಕೂಲು ಒಳ್ಳೆ ಈಗೇನು ಅಕ್ಕಿ ಕೊಡ್ತಾರೋ ಏನು ಕೊಡ್ತಾರೋ ಅದು ಎಸೆನ್ಷಿಯಲ್ಲು, ಇದೆಲ್ಲ ಮಾಡಿದ್ರೆ ಖಂಡಿತವಾಗ್ಲೂ ಉದ್ಧಾರ ಆಗುತ್ತೆ. ಜೊತೆಗೆ ಜುಡಿಷಿಯಲ್ಲು ಸ್ಟ್ರಾಂಗ್ ಆಗಬೇಕು. ಏಕೆಂದ್ರೆ ಅಲ್ಲೇ ವೀಕ್ ಆಗ್ತಾ ಇರೋದು. ಫಸ್ಟು ಕಾನೂನು ಇಲ್ಲಿ ಬರ್ತಾಯಿಲ್ಲ. ಈಗ ಇವನು ಯಾರೋ ಒಬ್ಬ ರಾಜಕಾರಣಿ ದುಡ್ಡು ಹೊಡೆದ, ಆ ರಾಜಕಾರಣಿನ ಒಳಗೆ ಹಾಕ್ಬೇಕು ಅಂದ್ರೆ ಆಗೋದೇ ಇಲ್ಲ. ಹೊಡೆದೇವನ ಅವ್ನು ತಪ್ಪಿಸ್ಕೊಳ್ಳೋಕೆ 100 ದಾರಿ ಅವೆ, ಅಂಥದ್ದು ಆಗಬಾರ್ದು. ಆ ಮುಚ್ಚುವಂಥ ದಾರಿಗಳನ್ನ ಇವರು ಒಂದೊಳ್ಳೆ ಕಾನೂನು ತಂದಿಲ್ಲ ಅಂತಂದರೆ ಸರ್. ನೋಡಿ ಯೋಗಿಯವ್ರನ್ನ ಇಲ್ಲಿ ತಂತು ಅಂತಂದಾಗ ಈಗ ಅಲ್ಲಿ ಮಾಡ್ತಾವ್ರೆ, ಆ ಮಾಡೆಲ್ ಬರಬೇಕು, ಆ ಮಾಡೆಲ್ ಆ ದೇಶದಲ್ಲಿ ಆಗ್ತದೆ, ಈ ದೇಶದಲ್ಲಿ ಇಲ್ಲಿ ಬೇಕಾದದ್ದು ಮಾಡಬೇಕು ಹೊರತು ನಾವು ಅದನ್ನು ಇಲ್ಲಿ ತಂದುಬಿಟ್ರೆ ಆಗುತ್ತೆ ಅಂತನ್ನುವಂಥದ್ದು ಆಗಲ್ಲ. ಅದಕ್ಕೆ ಒಂದೊಂದು ರಾಜ್ಯ ಒಂದೊಂದು ಥರ ಇರ್ತವೆ, ಮನುಷ್ಯ ಒಂದೊಂದು ಥರ ಇರ್ತಾರೆ, ಒಂದೊಂದು ಪ್ರತಿ ಎಲ್ಲ ಚೇಂಜಸ್ ಇರ್ತದೆ. ಹಾಗಾಗಿ ಥ್ಯಾಂಕ್ ಯು ಸರ್. ಒಳ್ಳೆಯದು. ಓಕೆ ಸರ್. ಸರ್ ನಿಮ್ಮ ಹೆಸರು? ಅಶೋಕ್ ಅಂತ ಸರ್. ಏನು ಮಾಡ್ತೀರಾ? ಆಟೋ. ಹೆಂಗೆ ಗ್ಯಾರಂಟಿ ಬಂದ್ಮೇಲೆ ಎಷ್ಟು ಲಾಸು? ಗ್ಯಾರಂಟಿ ಏನಿಲ್ಲ, ಮಾಮೂಲಿ ಸರ್, ಬಸ್ ನಿಲ್ಲಿಸ್ಬೇಕು ಅಷ್ಟೇ. ಬಸ್ ನಿಲ್ಸಿದ್ರೆ ಆಟೋದವ್ರಿಗೆಲ್ಲ ಉಪಯೋಗ ಆಯ್ತದೆ ಅಷ್ಟೇ. ಕೊಡಬಾರ್ದಾಯ್ತಿತ್ತು, 60 ವರ್ಷದವ್ರು ಕೊಡಬೇಕಾಗಿತ್ತು. ಮಕ್ಕಳು 60 ವರ್ಷದವ್ರಿಗೆ ರಿಟೈರ್ಡ್ ಆದವ್ರಿಗೆ ಕೊಟ್ಬಿಟ್ಟು ಮಕ್ಳಿಗೆ ಫ್ರೀ ಕೊಟ್ಟಿದ್ರೆ ಚೆನ್ನಾಗಿ ನಡೀತಿತ್ತು. ಈಗ ಇದು ನಿಲ್ಲಿಸ್ಬೇಕು. ಇಲ್ಲಿ ಬರೋದೇ ಕಾಂಗ್ರೆಸ್ಸು ಸರ್. ಕಾಂಗ್ರೆಸ್ ಬರಬೇಕು ಅಂತ ಕಾಂಗ್ರೆಸ್ ಬರ್ಬೇಕು ಸರ್. ಇಲ್ಲಿ ಏನು ಸರ್, BJP ಅವ್ರು ತಾನೇ ಏನು ಬಂದು ಏನು ಮಾಡೋರೆ ಸರ್? ಏನು ಮಾಡೋರು ಹೇಳಿ? ಸುಮಲತಾ, ಈಗ ನಾವೆಲ್ಲ ಆಟೋದವರು ಯೂನಿಯನ್ ಇದರಲ್ಲೆಲ್ಲ ಸುಮಲತಾ ಅದೇನೋ ಅಂಬರೀಷ್ ಮುಖ ನೋಡ್ಕೊಬಿಟ್ಟು ಸರಿಗೊಟ್ಬಿಟ್ಟು ಓಟ್ ಹಾಕ್ಸ್ತೋ. ನಾವು 10 ರೂಪಾಯಿನೂ ಕುಡಿಲಿಲ್ಲ, ಇಲ್ಲ ಅರ್ಧ ಕಾಫಿ ಕುಡಿಲಿಲ್ಲ ಅವ್ರ ಹತ್ರ. ಸುಮಲತಾ ಬಂದು ಆಟೋದವ್ರನ್ನೇ ಅಲ್ಲಿ ಇಲ್ಲಿ ಸಿಟಿಲೇ ಆಗಲಿ ಯಾರು ಬಂದು ಏನು ಕೇಳವ್ರೆ ಸರ್? ಸುಮಲತಾ ಏನೋ ಒಂದು 20 ಜನ 30 ಜನ ಹಿಂದೆ ನಿಂತ್ಕೋತಾರೆ, ಮಾಡ್ತಾರೆ. ಬೇರೆ ಏನು ಕಾರ್ಯಕರ್ತರು ಏನು ಮಾಡಿಲ್ಲ ಸರ್. ಕಾಂಗ್ರೆಸ್ ಬರ್ಬೇಕು ಸರ್. ಬಸ್ ನಿಲ್ಲಿಸ್ಬೇಕು. ಏನೂ ಇಲ್ಲ ಸರ್, ಕಾಂಗ್ರೆಸ್ಸೇ ಬರೋದು. 7 ಈಗ 8ರಲ್ಲಿ ಸರ್, ಈಗ 6 ಕಾಂಗ್ರೆಸ್ಸು 1 JDS ಬಂದಿರೋದು, BJP ಒಂದೂ ಬಂದಿಲ್ಲ ಇಲ್ಲಿ. ಈಗ ಯಾರೇ ಏನೇ ಬಂದರೂ ಈಗ ಹೆಂಗಸ್ರಿಗೆ ನಾವೇನು ಹೇಳೋಕ್ಕಾಗಲ್ಲ ಸರ್. ಈಗ ನಮ್ಮ ಮನೇಲಿ ಅವರು ಓಟ್ ಹಾಕೋದು ಈಗ ಏನು ಗೊತ್ತಾ, ಗೃಹಲಕ್ಷ್ಮಿದು 2,000 ಕೊಟ್ಟಿರೋದು, ಅಕ್ಕಿ ಕೊಟ್ಟಿರೋದಕ್ಕೆ ಏನು ಮಾಡ್ತಾರೆ ಅವರು, ನಾವು ಎಷ್ಟೇ ಏನು ಹೇಳಿದ್ರು JDSಗೆ BJPಗೆ ಹಾಕೊಂಡ್ರೆ ಕಾಂಗ್ರೆಸ್ಗೆ ಹಾಕ್ತಾರೆ ಹೋಗಿ ಅವರು. ಕಾಂಗ್ರೆಸ್ ಬಂದಿರೋದ್ರಿಂದ ಅಲ್ವಾ ನಿಮಗೆ ಬಿಸ್ನೆಸ್ ಕಡಿಮೆ ಆಗಿರೋದು? ಬಂದಿರೋದು ಬಿಸ್ನೆಸ್ ಏನು ಅದರಿಂದ ಏನು ಇದಿಲ್ಲ ಸರ್. ಬಸ್ ಒಂದು ನಿಲ್ಲಿಸ್ಬೇಕು, 60 ವರ್ಷದವ್ರಿಗೆ ಮಾಡಿಬಿಟ್ಟು ಮಕ್ಳಿಗೆ ಫ್ರೀ ಮಾಡಿದ್ರೆ ಏನಿಲ್ಲ ನಡೀತದೆ. ಸುಮ್ಮನೆ ಇವರು ಫ್ರೀ ಮಾಡಬಾರ್ದೈತಿತ್ತು. ಮಾಡಿದ ತಪ್ಪು, ನಾನು ಇಲ್ಲ ಅಂತ ಹೇಳಲ್ಲ. ಕಾಂಗ್ರೆಸ್ನವ್ರು ಮಾಡ್ಬಿಟ್ಟವ್ರು ಅಂತ ಎಲ್ಲ ಮಾಡೋದು ತಪ್ಪೇ. ಯಾರೇನು ಇಲ್ಲ. ಈಗ BJP ಅವ್ರು ಬಂದು ಏನು ಅವರು ಏನು ಮಾಡಿದ್ರು ಸರ್? ಸುಮಲತಾ ತಾನೇ ಏನು ಮಾಡಿದ್ರು? ನಾವು ಓಟ್ ಹಾಕ್ತೋ 10 ರೂಪಾಯಿ ಅರ್ಧ ಕಾಫಿನೂ ಇಸ್ಕಲಿಲ್ಲ, ಅವ್ರ ಹತ್ರ ಕುಡಿಲಿಲ್ಲ. ನಾವೇ ಎಲ್ಲ ಹೋರಾಟ ಮಾಡ್ಕೊಂಡು ಇವರು ಜಾತಿವಾದ ತಂದರು, ಇವರು JDS ಅವರು ಹಂಗೆ ಹಿಂಗೆ ಅಂದ್ಬಿಟ್ಟು ಅದಕ್ಕೆ ನಿಖಿಲ್ ಕುಮಾರಸ್ವಾಮಿನ ಸೋಲ್ಸಿದ್ರು, ಸುಮಲತನ ಗೆಲ್ಸಿದ್ರು. ಈ ಸಲ ಸುಮಲತನಿಗೆ ಓಟೇ ಕೊಡಲ್ಲ. ಓದ್ಸಲಿ ಅರ್ಧನೂ ತಗೊಳ್ಳಲ್ಲ ಈ ಸಲ ಅವರು. ಇವ್ರು ಆಡ್ಕೊಂಡು BJP JDS ಆಡ್ಕೊಂಡು ಕಾಂಗ್ರೆಸ್ ಗೆಲ್ತದೆ. ಅದೇ ಇಬ್ಬರ 3ನೇವ್ರಿಗೆ ಲಾಭ ಅಂತಾರಲ್ಲ, ಇಬ್ಬರಾಡಿ 3ನೇವ್ರಿಗೆ ಲಾಭ ಅಂತಾರೆ, 3ನೇವ್ರಿಗೆ ಲಾಭ ಆಯ್ತದೆ ಇದು ಅಷ್ಟೇ. ಈಗ ಬಂದೈತಲ್ಲ ಸರ್ ಹಾಲಿ. ಈಗ 7 ಜನದಲ್ಲಿ 1 JDS ಕೇರ್ಪೇಟೆ ಬಂದೈತೆ, 6 ಜನ MLA ಈಗ ಹಾಲಿ ಅವರೇ. ಈಗ ಮಳವಳ್ಳಿ ನರೇಂದ್ರ ಸ್ವಾಮಿ ಅವರೇ, ಮಂಡ್ಯದಲ್ಲಿ ಗಣಿಗೆ ರವಿ ಅವರೇ, ನಾಗಮಂಗಲದಲ್ಲಿ ಚೆಲುವರಾಯ ಸ್ವಾಮಿ ಅವರೇ, 7 ಜನ. ಈಗ 7 ಜನದಲ್ಲಿ ಒಂದೇ JDS ಬಂದಿರೋದು. ಈಗ 6 ಜನ ಕಾಂಗ್ರೆಸ್ನಲ್ಲಿ ಅವರೆಲ್ಲ. ಈಗ ಇವ್ರು ಆಡ್ಕೊಂಡು 3ನೇವ್ರಿಗೆ ಲಾಭ ಅಂತ ಕಾಂಗ್ರೆಸ್ಸೇ ಬರೋದು. ಇವ್ರು ತಾನೇ ಏನು ಮಾಡೋರೆ ಸರ್? ಬಾಕಿಯವರೇ ಬಂದು ಏನು ಮಾಡೋರೆ? ಕಾಂಗ್ರೆಸ್ ಓಕೆ, ನಿಮ್ಮ ಮಾತು ಒಪ್ಕೊಳ್ಳುವಂಥದ್ದೇ. ದೇಶ ಅಂತ ಬಂದಾಗ ಯಾರು ಆದರೂ ಒಳ್ಳೆಯದು? ಏನು ನರೇಂದ್ರ ಮೋದಿ ಅಂತ ಹೇಳ್ತಾರೆ ಸರ್. ನರೇಂದ್ರ ಮೋದಿ ಅಂತ ಹೇಳ್ತಾರೆ. ಈಗ ನಮಗೆ ಇಷ್ಟ ಬಂದಿದ್ದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಬೇಕು. ನರೇಂದ್ರ ಮೋದಿ ಇರಲಿ ಬೇಕಾರೆ ಅಲ್ಲಿ, ಇಲ್ಲಿ ನಮ್ಮ ಕಾಂಗ್ರೆಸ್ ಬರ್ತದೆ ಅಂತ ನನ್ನ ಅನಿಸಿಕೆ ಸರ್. ಕಾಂಗ್ರೆಸ್ ಸರ್ ನಾನು ಹೇಳಿದ್ದೆ ಫಸ್ಟೇ, MLAದು ಬರುವಾಗಲೇ 5 ಬಂದೇ ಬರ್ತದೆ ಅಂತ. ಈಗ 6 ಬಂದೇ ಬರ್ತದು. ಬರೋದೇ ಸರ್ ಕಾಂಗ್ರೆಸ್ಸೇ ಸರ್. ಇವ್ರು ಆಡ್ಕೊಂಡು ಸುಮಲತಾ ಅಲ್ಲ ಸರ್, ಬೇರೆಯವರೆಲ್ಲ ಕ್ಯಾಂಡಿಡೇಟ್ಗಳು ಅವರೆಲ್ಲ ಸರ್, ಒಳ್ಳೊಳ್ಳೆ ಕ್ಯಾಂಡಿಡೇಟ್, ಸೀನಿಯರ್ ಕ್ಯಾಂಡಿಡೇಟ್ ಅವರೆಲ್ಲ ನಿಂತ್ಕೊಂಡು ಮಾಡಲಿ ಬಿಡಿ ಸರ್. ಒಳ್ಳೊಳ್ಳೆ ಕ್ಯಾಂಡಿಡೇಟ್ ಅವರೆಲ್ಲ ಕೊಡಲಿ ಬಿಡಿ. ಒಳ್ಳೊಳ್ಳೆಯವ್ರಿಗೆ ನನಗೆ ಬೇಕು ಅಂತಾರಲ್ಲ, ಬೇರೆಯವ್ರಿಗೂ ಕೊಡಲಿ ಬಿಡಿ ಅಲ್ವಾ? ಸ್ವಾರ್ಥಿ ಯಾಕೆ ಸರ್? ಈಗ ನೀವು ಬೆಳಿಬೇಕು, ನಾವು ಬೇರೆಯವ್ರು ಬೆಳೀಲಿ ಬಿಡಿ ಸರ್ ಅಲ್ವಾ? ಮಾಡಿದ ತಪ್ಪು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. 60 ವರ್ಷದವ್ರಿಗೆ ಮಾಡಿಬಿಟ್ಟು ಮಕ್ಕಳು ರಿಟೈರ್ಡ್ ಆದವ್ರಿಗೆ ಫ್ರೀ ಮಾಡಲಿ. ಸುಮ್ಮನೆ ಇವ್ರಿಗೆಲ್ಲ ಈ ಆಪಲ್ ಮೊಬೈಲ್ ತಗೊಂಡು 50,000 ಕಾರ್ ಇರೋರ್ಗೆ ಇವ್ರು ಸಾವುಕಾರರಿಗೆಲ್ಲ ಫ್ರೀ ಮಾಡಿಬಿಟ್ಟು ಈಗ ಎಷ್ಟೋ ಜನ ವಯಸ್ಸಾದವ್ರು ಓಡಾಡೋಕೆ ಆಯ್ತಲ್ಲ. ಈಗ
ವಯಸ್ಸಾದವರು ಅಕ್ಕ ಗಂಡು ಮಕ್ಕಳು ಆಮೇಲೆ ಕೆಲವು ಟೀಚರು ಮಾಸ್ಟ್ರುಗಳೆಲ್ಲ ಈಗ ನಿಂತ್ಕೊಂಡು ಹೋಯ್ತವ್ರೆ ಮೈಸೂರಿಗೆ ಚನ್ನಪಟ್ಟಣ ರಾಮನಗರ ಅಲ್ಲೆಲ್ಲ ನಿಂತ್ಕೊ ಹೋಯ್ತವ್ರೆ ಅವನ್ನೆಲ್ಲ ನಿಲ್ಲಿಸ್ಬೇಕಿದ್ನ ನಿಲ್ಲಿಸಿ ಬೇರೆದೇನಾದ್ರು ಉಪಯೋಗ ಮಾಡಲಿ ಇದನ್ನು ತೆಗೆದಾಕ್ಬಿಟ್ಟು ಬೇರೆದೇನಾದ್ರು ಉಪಯೋಗ ಮಾಡಲಿ ಒಳ್ಳೇದಾಯ್ತದೆ ಒಟ್ನಲ್ಲಿ ಕಾಂಗ್ರೆಸ್ಸೇ ಸರ್ ಬರೋದು ಸಿದ್ದರಾಮಯ್ಯ ಬರಬೇಕು ಸಿದ್ದರಾಮಯ್ಯ ಪ್ರಕಾರ 28 ಲೋಕಸಭಾ ಕ್ಷೇತ್ರದಲ್ಲಿ 20 ಬರುತ್ತೆ ಸರ್ 19-20 ಬರುತ್ತೆ ಸರ್ ಹಾಂ ಸರ್